ಹದಗೆಟ್ಟು ಹೋಗಿದೆ ರಸ್ತೆ. ಭಗವಂತ, ಏನಿದು ಅವ್ಯವಸ್ಥೆ! ಗುಂಡಿಮಯವಾದಂತಹ ರಸ್ತೆಗಳು, ರೋಸಿದ ಜನ. ಚಿಕ್ಕಬಳ್ಳಾಪುರ ನಗರದ ಕಂದವಾರದ ರಸ್ತೆಯ ಅವ್ಯವಸ್ಥೆಯನ್ನು ನೋಡ್ತಾ ಇದ್ರೆ ಕ್ಯಾಕ್ರಿಸ್ ಉಗಿಬೇಕು ಅನಿಸುತ್ತೆ. ಗುಂಡಿಮಯವಾದಂತಹ ರಸ್ತೆಗಳು, ರೋಸಿ ಹೋಗಿರ್ತಕ್ಕಂತಹ ಜನರು. ಚಿಕ್ಕಬಳ್ಳಾಪುರ ನಗರದ ಕಂದವಾರದ ರಸ್ತೆಯ ಅವ್ಯವಸ್ಥೆ ಇದು. ವಿಶ್ವ ಪ್ರಸಿದ್ಧ ನಂದಿ ದೇವಾಲಯಕ್ಕೆ ಹೋಗುವಂತಹ ಮೇನ್ ರೋಡು, ಅರ್ಥಾತ್ ಮುಖ್ಯ ರಸ್ತೆ, ಪ್ರತಿನಿತ್ಯ ನೂರಾರು ಜನರು ಓಡಾಡುವಂತಹ ಮೇನ್ ರೋಡ್ ಅದು. ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರಿಂದ ಈ ಹಿಂದಿನಿಂದಲೂ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಆದರೆ ಡೋಂಟ್ ಕೇರ್, ಅಭಿವೃದ್ಧಿ ಮಾಡದಿದ್ದರೂ ಕೂಡ ಪರವಾಗಿಲ್ಲ, ನಡು ರಸ್ತೆಯಲ್ಲಿ ಬಿದ್ದ ಗುಂಡಿಗಳನ್ನು ಮುಚ್ಚುರಯ್ಯ ಅಂತೇಳಿ ಜನ ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದ್ದಾರೆ. ಎಷ್ಟು ಬಾರಿ ಮನವಿ ಮಾಡ್ಕೊಂಡ್ರು ಶಾಸಕ ಪ್ರದೀಪ್ ಈಶ್ವರ್ ಗಮನ ಹರಿಸ್ತಿಲ್ಲ. ಕಾಲೋನಿಗೋಗಿ ತೆಲುಗು ಡೈಲಾಗ್ ಹೊಡೆಯೋದಕ್ಕೆ ಸಮಯ ಇದೆ. ಓಣಿ ಕೇರಿಗೆ ಹೋಗಿ ಇರೋ ಬರೋ ತೆಲುಗು ಡೈಲಾಗ್ ಎಲ್ಲ ಹೊಡೆಯೋದು, ಅದಕ್ಕೆ ಸಮಯ ಇದೆ. ಗುಂಡು ಬಿದ್ದಿರೋ ರಸ್ತೆಗೆ ಮಣ್ಣು ಹಾಕಕ್ಕೆ ಟೈಮ್ ಇಲ್ಲ. ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನ ಕೊಡೋದಕ್ಕೆ ಸಮಯ ಇದೆ. ಪ್ರದೀಪ್ ಈಶ್ವರ್ ಸಾಹೇಬ್ರೆ, ತಮಗೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಜನರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯ, ಅದು ಮೆಡಿಕಲ್ ಕಾಲೇಜ್ ಕಟ್ಸಿ ಅಂತ ಹೇಳಿದ್ರ ಜನ. ಇಲ್ಲ. ನಮ್ಮ ಕ್ಷೇತ್ರದಲ್ಲೊಂದು ಯೂನಿವರ್ಸಿಟಿ ಬೇಕು ಅಂತ ಕೇಳಿದ್ರ, ಇಲ್ಲ. ಮೂಲಭೂತ ಸೌಕರ್ಯ ಕಣಯ್ಯ ಇದು. ಗುಂಡಿ ಬಿದ್ದಿರೋ ಗುಂಡಿಗೆ ಮಣ್ಣು ಮುಚ್ಚು ಅಂತಿದ್ದಾರೆ. ಪ್ರದೀಪ್ ಈಶ್ವರ್ ಅವರೇ, ಸರ್ಕಾರ ನಿಮಗೆ ಎಲ್ಲ ತರಹದ ಅನುಕೂಲಗಳು ಕೊಡುತ್ತೆ, ನೀವು ಅನುಭವಿಸ್ಕೊಂಡು ರಾಜನಂಗ ಮೆರೀತೀರಿ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ಜನಪ್ರತಿನಿಧಿ ಮಾಡಿದವರು ಜನರ ಪಾಡ್ ನೋಡ್ರಿ. ಈ ರಸ್ತೆಯಲ್ಲಿ ದಿನಂಪ್ರತಿ ಸಾವಿರಾರು ವಾಹನಗಳು ಸಂಚರಿಸುತ್ತೆ. ಬಿದ್ದಿರೋ ಗುಂಡಿಯ ಮೇಲೆ ಅನೇಕ ವಾಹನಗಳ ಟೈರ್ ಬಿದ್ದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಗುಂಡಿಗಳು. ಮರಣ ಕೂಪ ಅದು. ಸೊ ಜನರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಕ್ಕೂ ಕೂಡ ಕತ್ತರಿ ಹಾಕಲಾಗಿದೆ. ವಿಶ್ವಪ್ರಸಿದ್ಧ ನಂದಿ ದೇವಾಲಯಕ್ಕೆ ಹೋಗುವಂತಹ ಮುಖ್ಯ ರಸ್ತೆ ಇದು. ಪ್ರತಿನಿತ್ಯ ನೂರಾರು ಜನರು ಓಡಾಡುವಂತಹ ಮುಖ್ಯ ರಸ್ತೆ. ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರಿಂದ ಆಕ್ರೋಶ ವ್ಯಕ್ತವಾಗಿದೆ. ಅಭಿವೃದ್ಧಿ ಮಾಡದಿದ್ರೂ ಪರವಾಗಿಲ್ಲ, ನಡು ರಸ್ತೆಯಲ್ಲಿ ಬಿದ್ದ ಗುಂಡಿಗಳನ್ನು ಮುಚ್ಚಿ ಅಂಥೇಳಿ ಜನರಿಂದ ಆಗ್ರಹ. ಎಷ್ಟು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಶಾಸಕ ಪ್ರದೀಪ್ ಈಶ್ವರ್ ಗಮನ ಹರಿಸ್ತಿಲ್ಲ. ಪ್ರತಿದಿನ ನಾನು ಅಭಿವೃದ್ಧಿ ಪರ ಅನ್ನೋ ಶಾಸಕ ಪ್ರದೀಪ್ ಈಶ್ವರ್ ಸೈಲೆಂಟ್ ಆಗಿದ್ದಾರೆ. ಇನ್ನಾದರೂ ಕೂಡ ಪ್ರದೀಪ್ ಈಶ್ವರ್ ಎಚ್ಚರಗೊಳ್ತಾರಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.